ಸತ್ಯ ಅಮ್ಮಾಜಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಮನಸ್ಸು ಬದಲಾಯಿಸ್ಕೊಂಡು ಬೇರೆ ಪರಿಹಾರ ಸೂಚಿಸ್ಬೋದು ನೋಡು. ಬೇರೆ ಪರಿಹಾರ ಸೂಚಿಸ್ತೀವನ್ನೋ ಭರವಸೆ ನಾವು ಕೊಡೋದಿಲ್ಲ ಸತ್ಯ. ಆದ್ರೆ ಅಂಥ ಪ್ರಯತ್ನ ಮಾಡ್ಲಿಲ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ನಮ್ಮಲ್ಲೂ ಉಳಿಸುತ್ತೆ. ಅಮ್ಮಾಜಿ ಅದೇನೇ ಆದ್ರೂ ನಾ ಒಪ್ಕೊಳ್ತೀನಿ. ಹೇಳಿ ಅಮ್ಮಾಜಿ, ಬೇರೆ ಪರಿಹಾರ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ ಸತ್ಯ. ಅದಕ್ಕಾಗಿ ನೀನು ಒಂದು ಸಣ್ಣ ಕೆಲಸ ಮಾಡಬೇಕಾಗತ್ತೆ. ಸಣ್ಣದಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಈಗಿಂದೀಗಲೇ ನೀನು ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ಕಂಠದಲ್ಲಿರೋ ಹಾರವನ್ನು ತಂದು ನಮಗೆ ಒಪ್ಪಿಸ್ಬೇಕು. ಸರಿ ಅಮ್ಮಾಜಿ, ಈಗಲೇ ಹೊಡ್ತೀನಿ. ಹಿಂಗೋಗಿ ಹಿಂಗೆ ಬರ್ತೀನಿ. ಅಮ್ಮಾಜಿ, ಇದೇನಿದು ಹೊಸ ಆಟ? ಸೂರ್ಯ ಚಂದ್ರ ಒಟ್ಟಿಗೆ ಆಕಾಶದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಗೌಡ್ರೆ? ಹಾಗೆ ಸಾಧ್ಯ ಆದರೂ ನಾವು ಅದಕ್ಕೆ ಬಿಡಬಾರ್ದು. ಹಗಲೋ ರಾತ್ರಿನೋ ಅನ್ನೋ ಗೊಂದಲ ಜಗತ್ತಿಗೆ ಕಾಡುತ್ತೆ. ಓಹೋ, ಅರ್ಥವಾಯ್ತು ಬಿಡಿ. ಈಗ ಹೋದಿ ಅಂಕ ಸೂರ್ಯನೋ ಚಂದ್ರನೋ? ಅದು ಸರಿನೇ. ಅದು ಸರಿ ಅಮ್ಮಾಜಿ. ಈಗ ಬರ್ತಿರೋರು ಯಾರು? ಸಾವಿತ್ರಿ, ಚೀಸೌ ಸಾವಿತ್ರಿ. ಅವಳ ಸತ್ಯವನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ದಾಳೆ. ಮತ್ತೆ ಸತ್ಯನ್ ಕಳ್ಸ ಬಿಟ್ರೆ? ಹುಡ್ಕೊಂಡು ಬಂದವರು ಕಣ್ಣಕ್ಕೆ ಕಾಣಿಸ್ಕೊಂಡ್ರೆ ಅದಕ್ಕೇನ್ ಬೆಲೆ ಇರುತ್ತೆ ಗೌಡ್ರೆ? ಅಂದ್ರೆ ನಾವ್ ಅಂದ್ಕೊಂಡಿರೋದನ್ನ ಸಾಧಿಸೋ ಸಮಯ ಈಗ ಬಂದಿದೆ ಗೌಡ್ರೆ. ಹುಲಿ ಪುಣ್ಯಕೋಟಿ ಎರಡು ನಮ್ಮ ಬಂಧಕ್ಕೆ ಬರ್ತಾ ಇವೆ. ಛೂ ಬಿಟ್ಟು ಪುಣ್ಯಕೋಟಿನ ತಿನ್ನೋ ಹಾಗೆ ಮಾಡೋದು ಬೇಡವಾ ಗೌಡ್ರೆ? ಈಗ ನೀವು ಮಾಡ್ಬೇಕಾದೇನು ಅಂದ್ರೆ ಆ ಸಾವಿತ್ರಿ ಇಲ್ಲಿಗೆ ಬರ್ತಿದ್ದ ಹಾಗೆ ಖಂಡಿತ ಅಮ್ಮಾಜಿ. ಸಾವಿತ್ರಿ ಬರುವಾಗ ನೀಲಿರೋದು ಬೇಡ ಗೌಡ್ರೆ. ಈ ಕೂಡಲೇ ಹೊರಡಿ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ. ಆಯ್ತು ಅಮ್ಮಾಜಿ.